ಏನು ಈ ದಿನ ಬಿಜ್ಗೊಂಡನಪಲ್ಲಿ ಪಂಚಾಯತಿಯಲ್ಲಿ ಸುಮಾರು 5-6 ಕಾಮಗಾರಿಗಳ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ನಿಮ್ಮ ನೆಚ್ಚಿನ ಶಾಸಕರಾದ ಸಮೃದ್ಧಿ ಮಂಜಣ್ಣವರು ಮತ್ತು ನಾಯಕರು ಮುಖಂಡರು ಎಲ್ಲ ನಮ್ಮ ಯೂತ್ ಕೆಲವರು ಎಲ್ಲರೂ ಹೋಗಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಂಡು ಲಾಸ್ಟ್ ಕಡೆ ಒಂದು ಕಾರ್ಯಕ್ರಮ ಚಾಮರಾಜಪಲ್ಲಿಯಲ್ಲಿ ಒಂದು ರೋಡು ಮತ್ತು ಹೈಮ್ಯಾಕ್ ಲೈಟನ್ನು ಓಪರ್ ಬೆಳಗಿಸುವ ಒಂದು ಇದರಲ್ಲಿ ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮವನ್ನು ಎಲ್ಲರೂ ಪಾಲ್ಗೊಂಡಿದ್ದಾರೆ. ಎಲ್ರಿಗೂ ಒಂದು ಧನ್ಯವಾದಗಳು ತಿಳಿಸ್ತೀನಿ. ಮಾಜಿ ಸಚಿವರು ಹಾಗೂ ಮಾಜಿ ಶಾಸಕರಾದ ಎಚ್ ನಾಗೇಶ್ ಸರ್ ಅವರು ಜೊತೆಯಲ್ಲಿ ನಾನು ಸುಮಾರು 3-4 ವರ್ಷ ಜೊತೆಯಲ್ಲಿದ್ದೀವಿ. ಅವರು ಒಳ್ಳೆಯ ಕೆಲಸಗಳು ಮಾಡಿದ್ದಾರೆ ನಮ್ಮ ತಾಲೂಕಿಗೆ. ಯಾವತ್ತೂ ಪಾರ್ಟಿ ಯಾವುದು ಅದಂತಲ್ಲ, ಅವರು ಸೇವೆ ಮಾಡಿರೋದು, ಕಾರ್ಯಕ್ರಮ ಮಾಡಿರೋದು ಎಲ್ಲದಕ್ಕೂ ಹೋಲಿಸಿದ್ರೆ ಚೆನ್ನಾಗಿ ಮಾಡಿದ್ದಾರೆ 5 ವರ್ಷದಲ್ಲಿ. ನಿನ್ನೆ ಅವರು ಕೂಡ ಮಾತಾಡಿದ್ದು ಏನಂದರೆ, ನಮ್ಮ ಶಾಸಕ ಸಮೃದ್ಧಿ ಮಂಜಣ್ಣವರು ಇದು ಕಾಂಟ್ರಾಕ್ಟು, ಅವರು ಇದಕ್ಕೆ ಇದು ಮಾಡಬೇಕಂತ ಅಷ್ಟೇ, ಬೇರೆ ಯಾವುದೇ ಮಾತಾಡಿಲ್ಲ. ಅವರು ಎಲ್ಲ ನೋಡಿದ್ರು ನೊಕ್ಕೊಂಡೇ ಮಾತಾಡ್ತಾಯಿದ್ರು. ಅಣ್ಣ ಅಂತ ನಮ್ಮ ಸಮೃದ್ಧಿ ಮಂಜಣ್ಣವರು ಮಾತಾಡ್ತಾರೆ, ಅವರು ಮಾತಾಡ್ತಾರೆ. ಒಳ್ಳೆಯ ಕೆಲಸ ಮಾಡಿದ್ದಾರೆ. ನಮ್ಮ ಸಮೃದ್ಧಿ ಮಂಜಣ್ಣ ಕೂಡ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ. ಆದರೆ ಯಾವತ್ತೂ ಒಂದು ದಿವಸ ಕೂಡ ಒಬ್ಬರನ್ನೊಬ್ಬರು ಮಾತಾಡಿರೋದೇ ಇಲ್ಲ, ಯಾರನ್ನೂ ಮಾತಾಡೋದಿಲ್ಲ ನಾಗೇಶ್ ಸರ್ ಅವರು. ಆದರೂ ನಾವು ಮಂಜಣ್ಣ ಕೂಡ ನಾಗೇಶ್ ಬಗ್ಗೆ ನಾಗೇಶ್ ಬಗ್ಗೆ ಯಾವತ್ತೂ ಮಾತಾಡಿಲ್ಲ. ಒಳ್ಳೆಯವರು ಒಳ್ಳೆಯ ಸೇವೆ ಮಾಡಿದ್ದಾರೆ. ನಮ್ಮ ಶಾಸಕರು ಕೂಡ ಒಳ್ಳೆಯ ಸೇವೆ ಮಾಡ್ತಾರೆ. ಒಳ್ಳೆಯ ಒಂದು ಇದೆ, ಒಂದು ಯಾವುದೋ ಒಂದು ಮಧ್ಯವರ್ತರು ಬಂದು ಈ ಥರ ಅಂತ ಹೇಳಿದ್ದಕ್ಕೆ ನಮಗೆ ಒಂದು ಯಾರನ್ನೊಬ್ಬರು ಬಂದು ಈ ಥರ ಅಂತಂದರೆ ಹೌದಾ ಅನ್ನಲ್ಲ. ಆ ಥರ ಯಾವತ್ತೂ ನಮ್ಮ ಸಮೃದ್ಧಿ ಮಂಜಣ್ಣವ್ರು ಮಾತಾಡೂ ಇಲ್ಲ. ಇವತ್ತು ಅವರು ವಿಶ್ವಾಸದಿಂದ ಇವತ್ತು ಅವ್ರು ಮಾಡಿರುವಂಥ ಒಂದು ಕಾರ್ಯಕ್ರಮ ಆಗಲಿ ಒಳ್ಳೆಯ ಒಂದು ಹೆಸರು ಮಾಡಿದ್ದಾರೆ. ಅವರು ಶಾಸಕರಾದರು, ಸಚಿವರಾಗಿ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅದೇ ದಾರಿಯಲ್ಲಿ ನಮ್ಮ ಸಮೃದ್ಧಿ ಮಂಜಣ್ಣ ಕೂಡ ಅದೇ ಥರ ಮಾಡ್ತಾಯಿದ್ದಾರೆ. ಯಾವುದೇ ಒಂದು ಅವರಿಬ್ಬರಲ್ಲಿ ಯಾವುದೇ ಒಂದು ಇದಿಲ್ಲ. ಮುಂದಿನ ತಿಂಗಳ ಒಂದು ಸಲಹೆ ಒಂದು ಮಾಡಿಕೊಂಡು ಒಳ್ಳೆಯ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಕಾರ್ಯಕರ್ತನ ಕರ್ಕೊಂಡು